ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಪ್ರಾರಂಭ ಮಾಡೋಣ. ನಮ್ಮ ಧರ್ಮಪೀಠದಿಂದ ಧರ್ಮವನ್ನು ಬಿಟ್ಟು ಮತ್ತೆ ಯಾವುದೇ ವಿಷಯಗಳನ್ನು ನಾವು ಹೇಳುವುದಿಲ್ಲ. ಅನೀತಿ ಇದ್ದರೆ ಖಂಡಿಸುವುದು, ಧರ್ಮವನ್ನು ಎತ್ತಿ ತೋರಿಸುವುದು, ಯಾವ ರೀತಿ ಧರ್ಮವನ್ನು ನಡ್ಕೋಬೇಕು ಅಂತ ಹೇಳೋದು, ಯಾವುದು ಅಧರ್ಮ ಅಂತ ಹೇಳೋದು, ಧರ್ಮ ಮತ್ತು ಮತಗಳ ನಡುವಿನ ವ್ಯತ್ಯಾಸಗಳನ್ನು ಹೇಳುವುದು, ಪ್ರಸ್ತುತ ಸಮಾಜದಲ್ಲಿ ಏನು ನಡೀತಾ ಇದೆ, ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ, ಅದು ರಾಜಕೀಯ ಧರ್ಮವೇ ಆಗಿರ್ಬೋದು. ರಾಜಕೀಯವು ರಾಜಸ ಪ್ರವೃತ್ತಿಯ ಗುಣವಾಗಿದ್ದರೂ ಕೂಡ ಸಮಾಜದ ಹಿಡಿತವನ್ನು ಸಾಧಿಸಲಿಕ್ಕೆ ಹೊರಟಂಥ ಒಂದು ಪ್ರವೃತ್ತಿ ಆಗಿದ್ದರೂ ಕೂಡ ಅದು ಕೂಡ ರಾಜಧರ್ಮ ಅಂತ ಇಂದಿನ ಶಾಸ್ತ್ರಗಳಲ್ಲಿ ರಾಜಧರ್ಮ ಹೇಗಿರಬೇಕು ಅಂತಕ್ಕಂಥದ್ದನ್ನು ಹೇಳಿದೆ. ಆದ್ದರಿಂದ ನಮ್ಮ ಧರ್ಮಪೀಠದಿಂದ ಗೃಹಸ್ಥ ಧರ್ಮ, ರಾಜಧರ್ಮ, ಸನ್ಯಾಸ ಧರ್ಮ, ವ್ಯಾಪಾರ ಧರ್ಮ, ನಾವು ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ನಾವು ಧರ್ಮವನ್ನು ಹುಡುಕುತ್ತೇವೆ. ವ್ಯಾಪಾರದಲ್ಲೂ ಕೂಡ ಧರ್ಮ ಇರಬೇಕು ಅಂತ ಹೇಳ್ತೀವಿ ನಾವು. ವೃತ್ತಿಯಲ್ಲಿ ಯಾವುದೇ ವೃತ್ತಿ ಮಾಡಿದರೂ ಕೂಡ ಅದರೊಳಗಡೆ ಧರ್ಮವನ್ನು ಮಿಶ್ರ ಮಾಡಿ ಅದನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸಮಾಜ ಧರ್ಮ, ಹೀಗೆ ಎಲ್ಲ ವಿಷಯದಲ್ಲೂ ಧರ್ಮ ಇದ್ದರೆ ಅದಕ್ಕೆ ಬೆಲೆ ಇರುತ್ತೆ. ಧರ್ಮವನ್ನು ಬಿಟ್ಟು ಜಗತ್ತಿಲ್ಲ. ಧರೆ ಅಂತಂದಮೇಲೆ ಅದು ಧರಿಸಿದೆ, ಧರ್ಮವನ್ನು ಧರಿಸಿದೆ. ಅದರ ಹೆಸರೇ ಧರ್ಮ. ಧರಿಸಿದೆ ಅಂತ ಅದರ ಅರ್ಥ. ಅದರಿಂದ ನಾವು ಈ ಶಬ್ದಾರ್ಥಗಳಲ್ಲಿ ಸಾಕಷ್ಟು ಶಾಸ್ತ್ರ ಪಾಂಡಿತ್ಯಕ್ಕಿಂತ ಹೆಚ್ಚಾಗಿ ಶಬ್ದಾರ್ಥಗಳಲ್ಲಿ ಅಡಗಿರ್ತಕ್ಕಂಥ ಒಂದೊಂದು ಅಕ್ಷರಗಳ ರಹಸ್ಯವನ್ನು, ಅದರ ಗೂಢಾರ್ಥವನ್ನು ಅರಿತಿದ್ದೇ ಆದರೆ ಇವತ್ತಿನ ಕಾಲದಲ್ಲಿ ಧರ್ಮ ಬಹಳ ಸುಲಭ, ಜೀವನ ಬಹಳ ಸುಲಭ ಅಂತಕ್ಕಂಥದ್ದು ಬಹಳ ಸರ್ವೇ ಸಾಧಾರಣವಾಗಿರ್ತಕ್ಕಂಥ ಸಣ್ಣ ವಿಷಯ. ಆದರೆ ಇದನ್ನು ಜನ ಕಡ್ಡಿಯನ್ನು ಗುಡ್ಡ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸುಲಭವಾಗಿ ಸಿಗ್ತಕ್ಕಂಥದ್ದನ್ನು ಹುಡುಕಾಡ್ತಾ ಇದ್ದಾರೆ. ಆಕಾಶವನ್ನು ನೋಡಲಿಕ್ಕೆ ನೂಕು ನುಗ್ಗಲಾಕೆ ಅಂತ ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ. ಆದ್ದರಿಂದ ಶಿವನನ್ನು ನೋಡಲಿಕ್ಕೆ, ದೇವರನ್ನು ನೋಡಲಿಕ್ಕೆ, ಶಿವನ ಸಾಕ್ಷಾತ್ಕಾರವನ್ನು ಪಡೆಯಲಿಕ್ಕೆ, ಯಾವುದೇ ಸಿದ್ಧಿಯನ್ನು ಸಾಧಿಸಲಿಕ್ಕೆ ಯಾವುದೇ ಕಷ್ಟಪಡಬೇಕಾಗಿಲ್ಲ. ಬಹಳ ಸುಲಭವಾಗಿ ತಮ್ಮ ಕಾಯಕವನ್ನು ಪ್ರಾಮಾಣಿಕದಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ದೇ ಆದರೆ ಶಿವನು, ದೇವರು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ ಅಂತಕ್ಕಂಥದ್ದು ಬಹಳ ಅಚಲವಾಗಿರ್ತಕ್ಕಂಥ ಧರ್ಮವಾಕ್ಯವಾಗಿದೆ. ಆದ್ದರಿಂದ ಇಲ್ಲಿ ಧರ್ಮವನ್ನು ನಾವು ಈ ರೀತಿ ಕುಳಿತುಕೊಂಡು ಧರ್ಮಗ್ರಂಥಗಳನ್ನು ಇಟ್ಟುಕೊಂಡು ಮಕ್ಕಳಿಗೆ ಬೋಧನೆಯನ್ನು ಪಾಠ ಮಾಡಿದಂತೆ ಬೋಧಿಸ್ತಕ್ಕಂಥ ವಿಷಯ ಇದು ಅಲ್ಲವೇ ಅಲ್ಲ. ಆದರೆ ಎಲ್ಲರಿಗೂ ಧರ್ಮ ಅಂದರೆ ಏನು ಗೊತ್ತಾಗ್ತಾ ಇದೆ, ಅಧರ್ಮ ಏನು ಗೊತ್ತಾಗ್ತಾ ಇದೆ, ಎಲ್ಲ ಗೊತ್ತಿದ್ದು ತಪ್ಪು ಮಾಡ್ತಕ್ಕಂಥ ಜನಗಳಿಗೆ ಹೇಳ್ತಕ್ಕಂಥ ಧರ್ಮ ನಾವು ಇವತ್ತು ನಮ್ಮದಾಗಿದೆ. ನಾನು ಅದನ್ನು ಭಾಳ ಕ್ಲಿಯರ್ ಕಟ್ಟಾಗಿ ಸ್ವಚ್ಛಂದವಾಗಿ ಹೇಳ್ತಾ ಇದ್ದೇನೆ. ಇವತ್ತು ಎಲ್ಲ ಜನಗಳು ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಎಲ್ಲರಿಗೂ ಗೊತ್ತಿದೆ, ಆದರೆ ಇದನ್ನು ನಾವು ಇಲ್ಲಿ ಹೇಳಬೇಕಾಗಿದೆ. ಈಗ ಧರ್ಮ ಗೊತ್ತಿಲ್ಲ ಅಂತ ಅವ್ರು ಹೇಳಲಿ. ತಾಯಿ ಮತ್ತು ತಂಗಿ ಮತ್ತು ಇತರೆ ಸ್ತ್ರೀಯರು ಇವೆಲ್ಲವುಗಳ ವ್ಯತ್ಯಾಸ ಅವ್ರಿಗೆ ಗೊತ್ತಾಗುತ್ತೆ. ಮನುಷ್ಯರಾದರೆ ಗೊತ್ತಾಗೇ ಆಗುತ್ತೆ. ಮನುಷ್ಯ ಸಂಬಂಧಗಳಲ್ಲಿ ಒಂದೊಂದಕ್ಕೂ ಒಂದು ಹೆಸರಿಟ್ಟಿದ್ದಾರೆ. ಅಜ್ಜ, ಅಜ್ಜಿ, ತಂದೆ, ತಾಯಿ, ಅಕ್ಕ, ತಂಗಿ, ಅತ್ತೆ, ಮಾವ, ಹೀಗೆ ಪ್ರತಿಯೊಂದಕ್ಕೂ ಸಂಬಂಧಗಳನ್ನು ಏರ್ಪಡಿಸಿದ್ದಾರೆ. ಅವ್ರ ಜೊತೆ ನಾವು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಟ್ಟಿದ್ದಾರೆ. ಶಿಷ್ಟಾಚಾರ ಸಂಪ್ರದಾಯಗಳು, ಹಿಂದಿನಿಂದ ಬರತಕ್ಕಂಥ ಆಚಾರ ವಿಚಾರಗಳು, ಮಾನವೀಯ ಸಂಬಂಧಗಳು, ಮಾನವೀಯ ಮೌಲ್ಯಗಳು ಇವೆಲ್ಲವನ್ನು ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತು ಜನ ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ ಬಿಟ್ಟರೆ ಇವತ್ತು ಯಾವುದೂ ಕೂಡ ಹೊಸದು ಯಾವುದೂ ಇಲ್ಲ. ಆದರೆ ಕೆಲವರು ಹೊಸದಿದೆ, ಅದಿದೆ, ಇದಿದೆಯಾ ಅಂತ ಹೇಳ್ತಾರೆ. ಆದರೆ ಅದೆಲ್ಲ ಭ್ರಮೆ, ಸುಳ್ಳು. ಅಂತೂ ಇಂತೂ ನಿಜವಾದ ಧರ್ಮ ಎಲ್ಲರಿಗೂ ಅರ್ಥವಾಗುತ್ತೆ.
ಪಶು ಪಕ್ಷಿ ಪ್ರಾಣಿಗಳಿಗೆ ಮಾತ್ರ ಸಂಬಂಧಗಳ ಬೆಲೆ ಅರ್ಥವಾಗೋದಿಲ್ಲ. ಆದರೆ ಕೆಲವೊಂದು ಒಳ್ಳೆಯ ಮೌಲ್ಯಗಳು ಅವುಗಳಲ್ಲೂ ಕೂಡ ಇರುತ್ತೆ. ಸಾಕಿದಂಥವ್ರಿಗೆ ನಿಷ್ಠೆಯನ್ನು ತೋರಿಸ್ತಕ್ಕಂಥದ್ದು ಮನುಷ್ಯನಿಗಿಂತ ಪ್ರಾಣಿಗಳಲ್ಲಿ ಎದ್ದು ಕಾಣುತ್ತೆ. ಆದರೆ ಮನುಷ್ಯ ಯಾವುದೇ ಮಾಡಿದ ಉಪಕಾರವನ್ನು ಕ್ಷಣ ಮಾತ್ರದಲ್ಲಿ ಮರೆತು ದುಷ್ಟ ಪ್ರವೃತ್ತಿಯಿಂದ, ಹೀನ ಪ್ರವೃತ್ತಿಯಿಂದ ಹಿಂದೆ ಮುಂದೆ ಮಾತಾಡ್ತಕ್ಕಂಥದ್ದು, ಹೊಗಳ್ತಕ್ಕಂಥದ್ದು, ತೇಜೋವಧೆಯನ್ನು ಮಾಡ್ತಕ್ಕಂಥದ್ದು ಎಲ್ಲವನ್ನು ಮನುಷ್ಯ ಮಾಡ್ತಾನೆ. ಆದರೆ ಪ್ರಾಣಿಗಳು ಮಾತ್ರ ಈ ಕೆಲಸವನ್ನು ಮಾಡುವುದಿಲ್ಲ. ಅವು ನಿಷ್ಠೆಯನ್ನು ತೋರಿಸ್ತವೆ. ಆದರೆ ದೈಹಿಕ ಸಂಬಂಧದ ವಿಷಯದಲ್ಲಿ ಮಾತ್ರ ಅವುಗಳಿಗೆ ಪ್ರಜ್ಞೆ ಇರುವುದಿಲ್ಲ. ಯಾವುದು ತಾಯಿ, ಯಾವುದು ಇನ್ನೊಂದು ಅಂತಕ್ಕಂಥದ್ದು ಮಾತ್ರ ಇರುವುದಿಲ್ಲ. ಆದರೆ ಈ ಪಶುಗಳ ಗುಣಕ್ಕಿಂತಲೂ ನೂರಾರು ಕೆಟ್ಟ ಗುಣಗಳಿರ್ತಕ್ಕಂಥ, ಸಾವಿರಾರು ಎಲ್ಲ ಪ್ರಾಣಿಗಳಲ್ಲಿರ್ತಕ್ಕಂಥ ಗುಣಗಳನ್ನು ಈ ಮಾನವ ಒಬ್ಬನೇ ಧರಿಸಿದ್ದಾನೆ. ಹುಲಿ, ಸಿಂಹ ಎಲ್ಲ ಕ್ರೂರ ಮೃಗಗಳಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿಗಳು ಸಮಷ್ಟಿಯಾಗಿ ಮನುಷ್ಯನಲ್ಲಿ ಇದ್ದಾವೆ. ಆದರೆ ಅದನ್ನು ಸಂಸ್ಕಾರದಿಂದ ನಾವು ಅದನ್ನು ತೊಡೆದು ನಾವು ಉತ್ತಮ ಸಂಸ್ಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಈ ಧರ್ಮ ಪ್ರವಚನದ ಉದ್ದೇಶ. ಆದ್ದರಿಂದ ಇಲ್ಲಿ ಧರ್ಮ ಅಂತಕ್ಕಂಥದ್ದು ಈ ರೀತಿ ಕೂತ್ಕೊಂಡು ಹೇಳ್ತಕ್ಕಂಥದ್ದಲ್ಲ, ಅವರವರೇ ತಿಳ್ಕೊಂಡು ನಡ್ಕೋಬೇಕು ಅನ್ನೋ ವಿಷಯಕ್ಕೋಸ್ಕರ ಇದನ್ನು ಹೇಳಿದ್ದಾಯಿತು. ಅಂತೂ ಇಂತೂ ಇವತ್ತಿನ ಸಮಾಜದಲ್ಲಿ ಬೇಕಂತಲೇ ತಪ್ಪುಗಳನ್ನು ಮಾಡಲು ಪ್ರಾರಂಭ ಮಾಡಿದಾಗ ಮಾತ್ರ ಇವು ಗ್ರಂಥ ರೂಪಕ್ಕೆ ಬಂದವು ಧರ್ಮಗಳು. ಯಾಕಂದರೆ ಸ್ವಯಂ ತಿಳ್ಕೊಂಡಿದ್ದರೆ ಈ ಧರ್ಮ ಗ್ರಂಥಗಳ ರಚನೆಯ ಅವಶ್ಯಕತೆ ಇರಲೇ ಇಲ್ಲ ಅಂತಕ್ಕಂಥದ್ದು ಇನ್ನೂ ಪ್ರಧಾನವಾದ ಮಾತು. ಆದರೆ ಇಲ್ಲಿ ನಮ್ಮ ಭಾರತದಲ್ಲಿ ಸಾಕಷ್ಟು ಧರ್ಮ ಗ್ರಂಥಗಳು, ವೇದಗಳು, ಆಗಮಗಳು. ಈಗ ನಾವು ವೇದಗಳನ್ನು ಮೊದಲು ಹೇಳುವುದರಿಂದ ವೇದಗಳೇ ಮೊದಲು ಅಂತ ನೀವು ತಿಳ್ಕೊಬೋದು. ಆದರೆ ಅದು ತಪ್ಪು. ಆಗಮಗಳು ಮೊದಲು. ಯಾಕಂದರೆ ಶೈವ ಧರ್ಮ ಮೊದಲಿದ್ದರಿಂದ ಶೈವಾಗಮಗಳು ಮೊದಲು. ಅವುಗಳ ರಚನೆಯ ಕಾಲದಲ್ಲಿ ವ್ಯತ್ಯಾಸ ಆಗಿರ್ಬೋದು. ಅಷ್ಟು ಬಿಟ್ಟರೆ ಅದು ಶೈವಾಗಮಗಳು, ಶಿವ ಮತ್ತು ಶಿವಧರ್ಮ, ಶೈವಾಗಮಗಳು ಮೊದಲು, ಆನಂತರ ಉಳಿದಂಥವು ಆಗಿದ್ದಾವೆ. ಅದೇನೇ ಇರಲಿ, ಒಟ್ಟಿನಲ್ಲಿ ಧರ್ಮ ಸಮಾಜಕ್ಕೆ ಉಪಕಾರಿಯಾಗಿರ್ತಕ್ಕಂಥದ್ದು, ಅನುಕೂಲಕರವಾಗಿರ್ತಕ್ಕಂಥದ್ದು, ಮೋಕ್ಷವನ್ನು ಕೊಡತಕ್ಕಂಥದ್ದು, ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ದು, ಅರಿವನ್ನು ಮೂಡಿಸ್ತಕ್ಕಂಥದ್ದು, ಸಮಾಜದಲ್ಲಿ ಶಾಂತಿಯುತವಾಗಿ ಬಾಳಲಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಸದ್ಬೋಧನೆಯನ್ನು ಮಾಡ್ತಕ್ಕಂಥದ್ದು, ಮನಸ್ಸನ್ನು ಶುಚಿತ್ವಗೊಳಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಧರ್ಮದ ಬಹಳ ಸ್ವರೂಪ ಆಗಿದೆ. ಆದ್ದರಿಂದ ಧರ್ಮ ಗ್ರಂಥಗಳಲ್ಲಿ ಸಾಕಷ್ಟು ಗ್ರಂಥಗಳಿದ್ದಾವೆ. ಆದರೆ ಅವುಗಳಲ್ಲಿ ಕೆಲವು ದೋಷಪೂರಿತ ಗ್ರಂಥಗಳು ಕೂಡ ಇದ್ದಾವೆ. ಆದರೆ ನಾವು ಧರ್ಮ ಗ್ರಂಥವನ್ನು ಆರಿಸಿಕೊಳ್ಳುವಾಗ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅನುಕೂಲ ಸಿಂಧು ಧರ್ಮವನ್ನು ನಾವು ಹಿಡಿದರೆ ನಮಗೆ ಅಂಥ ದೋಷಪೂರಿತವಾಗಿರ್ತಕ್ಕಂಥ ಧರ್ಮ ಬೋಧನೆಯಾಗಿ ನಮ್ಮ ಮಸ್ತಿಷ್ಕ, ನಮ್ಮ ಮತಿ ಶುದ್ಧವಾಗುವುದಿಲ್ಲ. ಅದಕ್ಕೋಸ್ಕರ ನಾವು ಶುದ್ಧ ಧರ್ಮ ಗ್ರಂಥಗಳನ್ನು ಪಠನ ಮಾಡಬೇಕು. ಒಳ್ಳೆಯವರ ಸಂಘದಿಂದ ಹೇಗೆ ನಾವು ಪಾವನರಾಗುತ್ತೇವೋ ಅದೇ ಪ್ರಕಾರವಾಗಿ ನಾವು ಒಳ್ಳೆಯ ಧರ್ಮ ಗ್ರಂಥಗಳನ್ನು ಓದುವುದರಿಂದಲೂ ಕೂಡ ನಮ್ಮ ಚಿತ್ತ ಶುದ್ಧಿಯಾಗಿ ನಾವು ಉತ್ತಮ ಪ್ರಜೆಗಳಾಗುತ್ತೇವೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಈಗ ನಾವು ನಮ್ಮ ಸಮಾಜದಲ್ಲಿ ಸಾಕಷ್ಟು ಧರ್ಮ ಗ್ರಂಥಗಳಿದ್ದಾವೆ. ಅವು ಎಲ್ಲವೂ ಕೂಡ ಶುದ್ಧ ಗ್ರಂಥಗಳಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೂ ಬಂದಿದೆ. ಅದನ್ನೇ ನಿಮಗೆ ಹೇಳಿದ್ದೇನೆ. ಆದ್ದರಿಂದ ಕೆಲವರು ತಮ್ಮ ತಮ್ಮ ಅನುಕೂಲ ಸಿಂಧುವಿಗಾಗಿ, ತಮ್ಮ ತಮ್ಮ ಜೀವನದ ಉದ್ದೇಶಗಳಿಗಾಗಿ ಇತರ ಧರ್ಮಗಳನ್ನು ಜರಿದು ತಮ್ಮ ಧರ್ಮ ಗ್ರಂಥಗಳನ್ನು, ಮತ ಗ್ರಂಥಗಳನ್ನು ಸೃಷ್ಟಿ ಮಾಡಿಕೊಂಡು ಅದರಂತೆ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ನಾವು ಅವ್ರನ್ನ ನೀವ್ಯಾಕೆ ಈ ರೀತಿ ಬರೆದಿದ್ದೀರಿ, ನೀವ್ಯಾಕೆ ಹೀಗೆ ನಡ್ಕೊತೀರಿ, ನೀವ್ಯಾಕೆ ಧರ್ಮವನ್ನು ತಿರುಚಿದಿರಿ ಅಂತಕ್ಕಂಥ ಪ್ರಶ್ನೆ ಮಾಡುವುದಕ್ಕಿಂತ ನಾವು ಮೊದಲು ಮೂಲ ಧರ್ಮದಲ್ಲಿದ್ದು ಶುದ್ಧ ಧರ್ಮದಲ್ಲಿ ನಡ್ಕೋಬೇಕಾದ್ದು ನಮ್ಮ ಒಳ್ಳೆಯ ಕರ್ತವ್ಯ. ಮತ್ತು ಎರಡನೇದಾಗಿ ಧರ್ಮ ಗ್ರಂಥಗಳಲ್ಲಿರತಕ್ಕಂಥ ಒಂದು ದೋಷಗಳನ್ನು ತೋರಿಸ್ತಕ್ಕಂಥದ್ದು ಎರಡನೇ ಹಂತ. ಆದಾಗ್ಯೂ ಅವರು ಕೇಳದೇ ಇದ್ದಾಗ ಇಂಥ ಬೋಧನೆಗಳು ಅವಶ್ಯಕವಾಗಿ ಬೇಕಾಗ್ತವೆ. ಯಾಕಂದರೆ ಇಲ್ಲಿ ಬೋಧನೆ, ಶ್ರವಣ, ಮನನ, ನಿಧಿಧ್ಯಾಸ ಅಂತಕ್ಕಂಥ ಒಂದು ವಿಷಯಗಳನ್ನು, ಒಂದು ಭೂಮಿಕೆಗಳನ್ನು ಹಿಂದಿನ ಧರ್ಮಕರ್ತರು ಅಳವಡಿಸಿದ್ದಾರೆ. ಆದ್ದರಿಂದ ಧರ್ಮವನ್ನು ಶ್ರವಣ, ಮನನ, ನಿಧಿಧ್ಯಾಸ ಮತ್ತು ಅಧ್ಯಯನ, ಅಧ್ಯಾಪನ ಅಂತಕ್ಕಂಥದ್ದು, ನಾವು ಮೊದಲು ತಿಳ್ಕೊಳೋದು, ಇನ್ನೊಬ್ಬರಿಗೆ ಬೋಧನೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಮಾಜದಲ್ಲಿ ಕಡ್ಡಾಯವಾಗಿ ಬಂದಿದ್ದಾವೆ. ಕಾನೂನು ಹೇಗೆ ಗ್ರಂಥದಲ್ಲಿ ಇದ್ದಾಗ್ಯೂ ಕೂಡ ಅದು ಕೂಡ ಬೋಧಿಸಲ್ಪಡುತ್ತೋ
ಮತ್ತು ರಾಜಕೀಯ ವ್ಯಕ್ತಿಗಳು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡುವಾಗ ಯಾವ ರೀತಿಯಾಗಿ ಧರ್ಮದ ವಾಕ್ಯಗಳನ್ನು ಸ್ವೀಕಾರ ಮಾಡ್ತಾರೋ ಅದೇ ರೀತಿಯಾಗಿ ಈ ಧರ್ಮ ಗ್ರಂಥಗಳಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾಗಿರ್ತಕ್ಕಂಥ ತತ್ವಗಳನ್ನು ಧರ್ಮಗುರುಗಳಾಗಿದ್ದಂಥವರು, ಧರ್ಮಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥವರು, ಧರ್ಮ ಪ್ರಜ್ಞೆ ಇದ್ದಂಥವರು, ಧರ್ಮದ ಹಾದಿಯಲ್ಲಿ ಸಾಕಷ್ಟು ದೂರ ಪ್ರಯಾಣವನ್ನು ಮಾಡಿದಂಥ ಹಿಂದಿನ ಸನಾತನ ಧರ್ಮದ ಶಿವನ ಧರ್ಮದ ವಾರಸುದಾರರಾಗಿರ್ತಕ್ಕಂಥ ವೀರಶೈವ ಹಿರೇಮಠದ ಜಂಗಮರು ಇಂಥ ಧರ್ಮಗಳನ್ನು ತಾವು ಮಾಡಲೇಬೇಕು. ಯಾಕಂತಂದರೆ ವೈದಿಕ ಧರ್ಮದಲ್ಲೂ ಹಲವಾರು ದೋಷಗಳಿದ್ದವೆಂದು ನಮಗೆ ಎಲ್ಲ ವಿಚಾರದಿಂದ ಕಂಡುಬರುತ್ತೆ. ಆ ವೈದಿಕ ಧರ್ಮವನ್ನೇ ನೆಪವಾಗಿಟ್ಟುಕೊಂಡು ಅಲ್ಲಿರ್ತಕ್ಕಂಥ ವೈದಿಕ ಯಜ್ಞಸೂತ್ರದ ಕೆಲವು ಭಾಗಗಳನ್ನು ಖಂಡಿಸಿ ಇಡೀ ಧರ್ಮವೇ ದೋಷಪೀಡಿತವಾಗಿದೆ ಅಂತಕ್ಕಂಥ ಒಂದು ಪ್ರಯತ್ನ ಏನು ನಡೀತು ನಮ್ಮ ಭಾರತದಲ್ಲಿ, ಅದನ್ನು ನಾವು ಎತ್ತಿ ಹೇಳುತ್ತಾ ನಮ್ಮ ಶೈವ ಧರ್ಮದಲ್ಲಿರ್ತಕ್ಕಂಥ ವೀರಶೈವ ಧರ್ಮದಲ್ಲಿರ್ತಕ್ಕಂಥ ಯಾವುದೇ ದೋಷಗಳು ಇಲ್ಲ, ಇದರಲ್ಲಿ ಎಲ್ಲ ಪರಿಶುದ್ಧವಾಗಿದೆ, ವೈದಿಕ ಇತ್ಯಾದಿ ಎಲ್ಲವನ್ನೂ ಕೂಡ ಖಂಡಿಸಿ ಅವುಗಳಲ್ಲಿರ್ತಕ್ಕಂಥ ದೋಷಗಳನ್ನು ಖಂಡಿಸಿ ಶುದ್ಧ ಧರ್ಮ ನಮ್ಮದಾಗಿದೆ ಅಂತಕ್ಕಂಥದ್ದು ಹಿಂದಿನಿಂದಲೂ ಬಂದಂಥ ಒಂದು ಸಂಪ್ರದಾಯ. ಆದ್ದರಿಂದ ಈ ಶೈವ ವೀರಶೈವ ಧರ್ಮಗಳಲ್ಲಿ ಸನಾತನ ಕಾಲದಿಂದಲೂ ಬಂದಂಥ ಹಿರೇಮಠಗಳ ಈ ಜಂಗಮರು ಬಹಳ ಧರ್ಮ ಪ್ರಜ್ಞೆಯುಳ್ಳವರಾಗಿದ್ದು, ಧರ್ಮ ಪ್ರವೃತ್ತಿಯುಳ್ಳವರಾಗಿದ್ದು, ಧರ್ಮ ಬುದ್ಧಿಯುಳ್ಳವರಾಗಿದ್ದು, ಯಾರೇ ಧರ್ಮವನ್ನು ಬಿಟ್ಟರೂ ಕೂಡ ತಾವು ಮಾತ್ರ ಬಿಡುವುದಿಲ್ಲ ಅಂತಕ್ಕಂಥ ಗಟ್ಟಿಯಾಗಿರತಕ್ಕಂಥ ನಿಶ್ಚಿತ ಭೂಮಿಕೆಯನ್ನು ಹಿಡಿದುಕೊಂಡು ತನ್ನ ಮೂಲಕ ಸಮಾಜವನ್ನು ಉದ್ಧಾರ ಮಾಡುತ್ತಾ ಬಂದವರಾದ್ದರಿಂದ ಇದೇ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಮ್ಮ ಧರ್ಮಪೀಠವು ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದೆ. ಇದರಲ್ಲಿ ಎಳ್ಳಷ್ಟು ಸಂದೇಹ ಇಲ್ಲ. ಯಾರೇ ಸಂದೇಹ ವ್ಯಕ್ತಪಡಿಸಿದರೂ ಕೂಡ ಅದು ಶಿವನಿಗೆ ಮುಟ್ಟುತ್ತೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಯಾಕಂದರೆ ಧರ್ಮ ಪ್ರವಚನವನ್ನು ಮಾಡುತ್ತಾ ಕುಳಿತಾಗ ನಾವು ಧರ್ಮವಾಗಿ ನಡ್ಕೋಬೇಕು. ಮೊದಲು ಧರ್ಮವನ್ನು ಅರಿತಿರಬೇಕು, ಧರ್ಮ ಸೂತ್ರಗಳನ್ನು ಚೆನ್ನಾಗಿ ಬಲ್ಲವರಾಗಿರಬೇಕು, ಯಾವುದು ಧರ್ಮ ಯಾವುದು ಅಧರ್ಮ ಅಂತಕ್ಕಂಥದ್ದನ್ನು ಎತ್ತಿ ತೋರಿಸ್ತಕ್ಕಂಥ ಪ್ರಜ್ಞೆ ಅವರಲ್ಲಿ ದೃಢವಾಗಿರಬೇಕು. ಆಗ ಮಾತ್ರ ನಾವು ಧರ್ಮ ಬೋಧನೆಗೆ ಯೋಗ್ಯರು ಅಂತಕ್ಕಂಥದ್ದು ಇಲ್ಲಿ ಒಂದು ಅರ್ಹತಾ ವಿಚಾರ. ಹೀಗಾಗಿ ಈ ಧರ್ಮ ಗ್ರಂಥಗಳಲ್ಲಿ ಹಲವು ಗ್ರಂಥಗಳಲ್ಲಿ ದೋಷವಿದ್ದರೂ ಕೆಲವು ಗ್ರಂಥಗಳು ಬಹಳ ನಿರ್ಣಾಯಕವಾಗಿ ಬಹಳ ಸದ್ಬೋಧನೆಯನ್ನು ಮಾಡ್ತಕ್ಕಂಥ ಗ್ರಂಥಗಳಾಗಿದ್ದಾವೆ. ಅಂಥ ಗ್ರಂಥಗಳನ್ನು ನಾನು ಕೆಲವನ್ನು ಸಂಗ್ರಹ ಮಾಡಿಟ್ಟುಕೊಂಡು ಅದರಲ್ಲೂ ಕೂಡ ದೋಷಪೂರಿತ ಇದ್ದರೆ ಅಥವಾ ಏನಾದರೂ ತಪ್ಪುಗಳಿದ್ದರೆ ಅದನ್ನು ನಾನು ತಿದ್ದಿಕೊಂಡು ವಿಮರ್ಶೆಯನ್ನು ಮಾಡಿಕೊಂಡು ಅವುಗಳಿಂದ ಉಪಯೋಗವನ್ನು ಪಡೆಯುತ್ತಾ ಆ ಧರ್ಮಗಳನ್ನು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುತ್ತಾ ಬಂದಿದ್ದೇನೆ. ಅಂಥ ಒಂದು ಗ್ರಂಥಗಳಲ್ಲಿ ನಮ್ಮ ಈಗಿನ ತತ್ಕಾಲದ ವೀರಶೈವ ಗ್ರಂಥಗಳಲ್ಲಿ ಟಿ.ಎನ್. ಮಲ್ಲಪ್ಪನವರ ವೀರಶೈವ ಧರ್ಮದ ಉಗಮ ಮತ್ತು ಪ್ರಗತಿ ಮತ್ತು ಶ್ರೀ ರೇವಣಸಿದ್ಧರು ಅಂತಕ್ಕಂಥ ಪಂಚಾಚಾರ್ಯರ ಚರಿತ್ರೆ ಅಂತಕ್ಕಂಥ ಶ್ರೀ ಮಹಾನುಭಾವಿ ಚನ್ನಮಲ್ಲಿಕಾರ್ಜುನರ ಕೆಲವು ಸಂಶೋಧನೆಗಳು ಇವೆಲ್ಲವೂ ಕೂಡ ಬಹಳ ಉಪಯುಕ್ತವಾಗಿರತಕ್ಕಂಥ ಗ್ರಂಥಗಳು. ಆಗಮಾಧಾರಿತವಾಗಿ ಇಂದಿನ ಇತಿಹಾಸವನ್ನು ಸಾಕಷ್ಟು ಪುರಾತತ್ವ ಇಲಾಖೆಯ ಶಾಸನಗಳನ್ನು ಅಧ್ಯಯನ ಮಾಡಿ ಇವೆಲ್ಲವೂ ಬರೆದಿರತಕ್ಕಂಥ ಅಧ್ಯಯನಗಳಾಗಿರುವುದರಿಂದ ಇವು ಈಗಿನ ಕಾಲಕ್ಕೆ ಬಹಳ ಪ್ರಸ್ತುತವಾಗಿರತಕ್ಕಂಥ ಯೋಗ್ಯ ಧರ್ಮ ಗ್ರಂಥಗಳಾಗಿದ್ದಾವೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದ್ದರಿಂದ ಈ ಗ್ರಂಥದ ಕೆಲವು ಭಾಗಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಈಗೇನು ಸನಾತನ ಧರ್ಮ ಇಲ್ಲ ಅಂತಕ್ಕಂಥ ಒಂದು ಪ್ರಜ್ಞೆ ಏನು ಬಂದಿದೆ, ಅದಕ್ಕೆ ತಕ್ಕಷ್ಟು ಅದಕ್ಕೆ ಬೇಕಾದಷ್ಟು ಆಧಾರದ ವಿಷಯಗಳು ಇದರಲ್ಲಿ ಇದ್ದಾವೆ. ಈಗ ಉದಾಹರಣೆಗೆ ಭಾರತದ ಮೂಲ ನಿವಾಸಿಗಳು ಯಾರು ಅಂತಕ್ಕಂಥ ವಿಷಯ ಬರುತ್ತೆ. ಈಗ ನಮ್ಮ ಪಠ್ಯಗಳಲ್ಲಿ ಹಿಂದಿನಿಂದಲೂ ಆರ್ಯರು ಅಂತಕ್ಕಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಟ್ಟಿದ್ದಾರೆ. ಆದರೆ ವಾಸ್ತವವಾಗಿ ಬ್ರಿಟಿಷರು ಭಾರತದಲ್ಲಿ ಸಿಂಧ ಪ್ರಾಂತ್ಯದಲ್ಲಿ ಹರಪ್ಪ ಮಂಜರು ಸಂಸ್ಕೃತಿಯ ಹತ್ತಿರದಲ್ಲಿ ರೈಲ್ವೆ ಹಳಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೋದಾಗ ಅಲ್ಲಿ ಕೆಲವು ನಾಗರಿಕತೆಗಳ ಅವಶೇಷಗಳು ಸಿಕ್ಕಾಗ ಅದನ್ನು ಉತ್ಖನನ ಮಾಡುತ್ತಾ ಹೋದಾಗ ನಮಗೆ ಭಾರತದ ಮೂಲ ಧರ್ಮ ಶೈವ ಧರ್ಮವಾಗಿತ್ತು, ಅಲ್ಲಿ ಶಿವ ಪಶುಪತಿ ಇದ್ದ ಅಂತಕ್ಕಂಥ ಸಂಗತಿ, ಅವರು ನಾಗರಿಕರಾಗಿದ್ದರು ಅಂತಕ್ಕಂಥ ಎಲ್ಲ ವಿಷಯಗಳು ಬಂದಾಗ ಅಂದಿನಿಂದ ಇಂದಿನವರೆಗೂ ಕೂಡ ಅದು ಅಪ್ಡೇಟ್ ಆಗಲಿಲ್ಲ. ಶೈವ ನಾಗರಿಕತೆ, ದ್ರಾವಿಡ ನಾಗರಿಕತೆ ಅಂತಕ್ಕಂಥ ಶಬ್ದವೇ ಮತ್ತೆ ಬರಲಿಲ್ಲ. ಈಗಲೂ ಕೂಡ ಭಾರತದ ಮೂಲ ನಿವಾಸಿಗಳು ಯಾರು ಅಂದರೆ ಆರ್ಯರು ಅಂತಕ್ಕಂಥದ್ದು. ಇಂಥ ಒಂದು
ಒಂದು ವಿಷಯಗಳು ಇಲ್ಲಿದಾಗಿದ್ದಾವೆ. ಆದ್ದರಿಂದ ನಿಮ್ಮ ಗಮನಕ್ಕೆ ನಾನು ತರ್ತಿರತಕ್ಕಂಥ ಉದ್ದೇಶ ಶೈವ ಧರ್ಮ ಮೂಲ ಧರ್ಮ, ಅದೇ ಸನಾತನ ಧರ್ಮ. ಸನಾತನ ಧರ್ಮ ಅಂದರೆ ವೈದಿಕ ಧರ್ಮ ಅಲ್ಲ, ಅದು ನಂತರದ್ದು ಅಂತಕ್ಕಂಥದ್ದನ್ನು ನೀವು ಇನ್ನು ಮುಂದೆ ಅದನ್ನು ನಿಮ್ಮ ತಲೆಯಲ್ಲಿ ಅಪ್ಡೇಟ್ ಮಾಡ್ಕೋಬೇಕು. ವೈದಿಕ ಧರ್ಮ ಇದ್ದರೂ ಕೂಡ ಅದು ನಂತರದ್ದು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರಬೇಕು. ಆದ್ದರಿಂದ ನಾನು ಶಿವನ ಕಾಲ ಬೇರೆ, ರುದ್ರನ ಕಾಲ ಬೇರೆ, ವೇದಗಳ ಕಾಲ ಬೇರೆ, ಆಗಮಗಳ ಕಾಲ ಬೇರೆ ಅಂತಕ್ಕಂಥದ್ದನ್ನು ಬಹಳ ಸರಿ ನಾನು ಸಂಶೋಧನಾತ್ಮಕವಾಗಿ ಅದನ್ನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಇದರೊಟ್ಟಿಗೆ ಈ ವಿಷಯನೂ ಕೂಡ ಒಂದು. ಅದೇ ರೀತಿಯಾಗಿ ಮತ್ತು ಸನಾತನ ಧರ್ಮ ಅಂದರೆ ಶೈವ ಧರ್ಮ ಅಂತ ಒಂದು, ಸನಾತನ ನಾಗರಿಕತೆ ಅಂದರೆ ಅದು ಶೈವ ನಾಗರಿಕತೆ ಅಂತೇಳಿ, ಹೀಗೆ ನೀವು ಇದನ್ನು ರೂಢಿಸ್ಕೋಬೇಕು. ಹೀಗಾಗಿ ಇಲ್ಲಿ ಈ ಒಂದು ಗ್ರಂಥದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಇತಿಹಾಸವನ್ನು ಇವರು ಮಾಡ್ತಾ ಹೋಗಿದ್ದಾರೆ. ವೀರಶೈವ ಧರ್ಮ ಈಗಿಂದಲ್ಲ, ಹಳೆಯದು ಅಂತಕ್ಕಂಥದ್ದನ್ನು. ಅದೇ ರೀತಿ ಶರಣರ ವಚನಗಳಲ್ಲೂ ಕೂಡ ನಾನು ಶೈವನಿದ್ದೆ ವೀರಶೈವನಾದೆ, ಬಾರದು ಪಾಶುಪತ ವ್ರತವು ವಿಷಯ ಹಿಂಗೆ ಅಂಥೇಳಿ ಪಶುಪತ ಧರ್ಮ ಮತ್ತು ಶೈವ ಧರ್ಮದ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಆದರೆ ಕಾರಣಾಂತರದಿಂದ ಈಗಿನ ಜನರು ಅದನ್ನು ಖಂಡಿಸುತ್ತಲೇ ತಮ್ಮ ವಾದಗಳನ್ನು ಮಂಡಿಸುತ್ತಲೇ ಬಂದಿದ್ದಾರೆ. ಅದೇ ರೀತಿ ಜೈನ ಬೌದ್ಧ ಧರ್ಮಗಳು ಕೂಡ ಶೈವ ಧರ್ಮದ ಅಂಗಗಳು ಅಂತಕ್ಕಂಥದ್ದನ್ನು ನಾನು ಸಾಕಷ್ಟು ಬಾರಿ ಪ್ರತಿಪಾದನೆಯನ್ನು ಮಾಡಿದ್ದೇನೆ. ಹೀಗೆ ನೀವು ಮೂಲ ಧರ್ಮವನ್ನು ತಿಳಿಯಲಿಕ್ಕೆ ಸಾಕಷ್ಟು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಆದರೆ ನಾವಾದರೂ ಸಾಕಷ್ಟು ಪ್ರಯತ್ನಪಟ್ಟು ಅದಕ್ಕೆ ಪರಿಶ್ರಮಪಟ್ಟು 10-15 ವರ್ಷಗಳ ಕಾಲ ನಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ಅದಕ್ಕಾಗಿ ವ್ಯಯಿಸಿ ನಷ್ಟ ಮಾಡಿಕೊಂಡು ಲೌಕಿಕ ಜೀವನವನ್ನು ಎಲ್ಲವನ್ನು ವ್ಯರ್ಥ ಮಾಡಿಕೊಂಡು ಪಾರಮಾರ್ಥಕ್ಕೆ ಹೇಗೆ ನಾವು ತಪಸ್ಸಿಗೆ ಹೇಗೆ ಸಮಯವನ್ನು ನಿಗದಿ ಮಾಡ್ತೀವೋ ಅದೇ ರೀತಿಯಾಗಿ ಸಂಶೋಧನೆಗೆ, ಕ್ಷೇತ್ರ ಕಾರ್ಯಗಳಿಗೆ, ಅಧ್ಯಯನಕ್ಕೆ ನಾವು ಸಮಯವನ್ನು ಮೀಸಲಿಟ್ಟು ಇಂಥ ಒಂದು ಅಮೂಲ್ಯವಾಗಿರತಕ್ಕಂಥ ಐತಿಹಾಸಿಕ ಸತ್ಯದ ಮುತ್ತುರತ್ನಗಳನ್ನೇ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದನ್ನು ಪೋಣಿಸಿಕೊಂಡು ನಿಮ್ಮ ಕೊರಳಿಗೆ ಹಾಕ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದಕ್ಕೆ ಶಿವಸಂಕಲ್ಪವಾದರೆ ಅದು ಆಗ್ಬೋದು ಅಂತ ನಾನು ನಂಬಿದ್ದೇನೆ. ಯಾರಿಗೂ ಕೂಡ ಇದರಲ್ಲಿ ಒತ್ತಾಯ ಇಲ್ಲ. ಇರತಕ್ಕಂಥ ವಿಷಯವನ್ನು ಇದ್ದಂತೆ ನಾನು ಹೇಳ್ತಾ ಬಂದಿದ್ದೇನೆ. ಇಲ್ಲಿ ಏನು ಹೇಳಿದ್ದಾರೆ, ನ ವೀರಶೈವ ಸದೃಶಂ ಮತಮಸ್ತಿ ಜಗತ್ರಯೇ, ಪಾರಮೇಶ್ವರಾಗಮದ ಒಂದು ಶ್ಲೋಕವನ್ನು ಪ್ರಾರಂಭದಲ್ಲಿ ಅವರು ಹೇಳಿದ್ದಾರೆ. ಟಿ ಎನ್ ಮಲ್ಲಪ್ಪನವರು ನಿವೃತ್ತ ನ್ಯಾಯಾಧೀಶರಾಗಿದ್ದರು, ಈ ಲಿಂಗೈಕ್ಯರಾಗಿದ್ದಾರೆ. 1961-67 ಈ ಪುಸ್ತಕವನ್ನು ಅವರು ನಮಗೆ ಬರೆದು ಕೊಟ್ಟಿದ್ದಾರೆ. ಸಾವಿರದ 1969 ಈ ಪುಸ್ತಕ ಪ್ರಕಾಶಿಸಲ್ಪಟ್ಟಿದೆ. ಅವರು ಅಧ್ಯಯನಕ್ಕೆ ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ದಾರೆ. ತಾವೊಬ್ಬ ನ್ಯಾಯಾಧೀಶರಾಗಿದ್ದರೂ ಕೂಡ ಈ ಒಂದು ಭಾರತದ ಮೂಲ ಧರ್ಮದ ಅಧ್ಯಯನಕ್ಕೆ ತಮ್ಮ ಕಾಲವನ್ನು ಮೀಸಲಿಟ್ಟು ಪಾಪ ನಮಗಾಗಿ ಒಳ್ಳೆಯ ಒಂದು ಸಂಶೋಧನಾ ಗ್ರಂಥವನ್ನು ನಮಗೆ ಉಡುಗೊರೆಯನ್ನಾಗಿ ನೀಡಿದ್ದಾರೆ. ಅವರು ಲಿಂಗೈಕ್ಯರಾಗಿದ್ದರೂ ಕೂಡ ಅವರ ಆತ್ಮಕ್ಕೆ ಒಳ್ಳೆಯ ರೀತಿಯ ಶಾಂತಿ ನೆಮ್ಮದಿ ದೊರೆಯಲಿ, ಅವರನ್ನು ಸರ್ವಕಾಲಕ್ಕೂ ನಮ್ಮ ಶೈವ ವೀರಶೈವ ಜನಾಂಗಗಳು, ಲಿಂಗಾಂಗಿಗಳು ಯಾವ ಕಾಲಕ್ಕೂ ಸದಾವ ಕಾಲಕ್ಕೂ ಸ್ಮರಿಸಿಕೊಳ್ಳಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಮಾಡುತ್ತೇನೆ. ಯಾಕಂದರೆ ಅಂಥ ಕೆಲಸವನ್ನು ನಮಗೆ ಅವರು ಮಾಡಿಕೊಟ್ಟಿದ್ದಾರೆ. ಅಂಥ ಒಂದು ಪ್ರಜ್ಞೆಯನ್ನು ಇಟ್ಟುಕೊಂಡು ನಾನು ಕೂಡ ಈ ಧರ್ಮ ಪ್ರವಚನವನ್ನು ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ಇದು ಪಾಪಿಗಳ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲೋದಯ ಅನ್ನುವ ರೀತಿಯಲ್ಲಿ ಯಾರಿಗೆ ಪುಣ್ಯವಿರುತ್ತೋ ಅವರು ಈ ಒಂದು ವಿಷಯವನ್ನು ಕೇಳಿಸ್ಕೊತಾರೆ. ಯಾರು ತಮ್ಮ ವಾದವನ್ನೇ ಮಂಡಿಸುತ್ತಾ ಇದಕ್ಕೂ ನಮಗೂ ಸಂಬಂಧವಿಲ್ಲ ಅಂತಕ್ಕಂಥ ಯಾರು ತಿರಸ್ಕಾರವನ್ನು ಮಾಡ್ತಾರೆ ಅವ್ರಿಗಿದು ಸಲ್ಲುವುದಿಲ್ಲ ಅಂತಕ್ಕಂಥದ್ದು ಈ ಒಂದು ಶ್ಲೋಕದಿಂದ ಗೊತ್ತಾಗುತ್ತೆ. ಅಂತೂ ಶೈವ ಧರ್ಮ ಭಾರತದ ಪ್ರಪಂಚದ ಎಲ್ಲ ಧರ್ಮಗಳಲ್ಲೂ ಹಿರಿದು ಅಂತಕ್ಕಂಥದ್ದು ನಿರ್ಣಯಕ್ಕೆ ಬಂದುಬಿಟ್ಟಿದೆ. ಈ ಧರ್ಮವು ವೇದೋಪನಿಷತ್ತುಗಳ ಕಾಲಕ್ಕೂ ಮೊದಲೇ ಪ್ರಚಾರದಲ್ಲಿ ಇದ್ದುದಲ್ಲದೆ ಭಾರತ ದೇಶದಲ್ಲೆಲ್ಲ ವ್ಯಾಪಿಸಿ ಮೆಡಿಟರೇನಿಯನ್ ತೀರಕ್ಕೂ ಹಬ್ಬಿ ಪ್ರಪಂಚದ ಅನೇಕ ಭಾಗಗಳಲ್ಲಿ ಪ್ರಚಲಿತವಾಗಿತ್ತೆಂಬುದು ಸಂಶೋಧಕರ ಮತವಾಗಿದೆ. ಇದು ಎಲ್ಲ ಸಂಶೋಧಕರ ಅಭಿಮತ. ಹೀಗಾಗಿ
ಈ ವಿಷಯದಲ್ಲಿ ಅವರು ಹೇಳ್ತಾ ಬಂದಿದ್ದಾರೆ. ಇಂತಿಂಥ ವಿದ್ವಾಂಸರು ಹೀಗೆ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಬಂದಿದ್ದಾರೆ. ಹೀಗಾಗಿ ಇವರು ಬಹಳ ಪೂಜ್ಯವಾದ ಗ್ರಂಥವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿರುವಂತೆ ಆಚಾರ್ಯ ರೇಣುಕರ ಉಪದೇಶ ಒಂದಿದೆ, ಅದನ್ನು ಹೇಳ್ತೀನಿ. ಸಿದ್ಧಾಂತ ಶಿಖಾಮಣಿ ಇತ್ತೀಚಿದು ಅಂತಕ್ಕಂಥ ವಾದ ಇದೆ. ಆದರೆ ನಮಗೆ ಅದು ಯಾವುದು ಹಿರಿದು ಯಾವುದು ಕಿರಿದು ಅಂತಕ್ಕಂಥದ್ದು ಹಿರಿಯರಾಗಿರ್ತಕ್ಕಂಥ ಧಾರ್ಮಿಕ ಹಿರಿಯರಾಗಿರ್ತಕ್ಕಂಥ ನಮಗೆ ಮಾತ್ರ ಗೊತ್ತಿದೆ. ಅದನ್ನು ನಾವೇ ಇಟ್ಕೊತೀವಿ. ನಿಮ್ಮ ಹತ್ರ ವಾದ ಮಾಡಿ ನಾವ್ಯಾಕೆ ಕಿರಿಯರು ಅನ್ಸ್ಕೋಬೇಕು? ಗ್ರಂಥ ಕಿರಿದು ಅಂತಂದಮೇಲೆ ನಾವೇ ಕಿರಿಯರಾಗ್ಬಿಡ್ತೀವಿ. ಅದಕ್ಕೋಸ್ಕರ ಆ ಗೋಜಿಗೆ ನಾವು ಹೋಗೋದಿಲ್ಲ. ನಮಗೆ ನಿಜ ಸತ್ಯಾಂಶ ಗೊತ್ತಿದೆ. ಶಿವಧರ್ಮ ಮತ್ತು ಶಿವಸಿದ್ಧಾಂತಗಳು ಶಿವನಷ್ಟೇ ಸತ್ಯವಾದವು ಅಂತಕ್ಕಂಥ ನಮ್ಗೆ ಗೊತ್ತಿದೆ. ಆದ್ದರಿಂದ ಅದು ಸಿದ್ಧಾಂತ ಶಿಖಾಮಣಿ ಆಗಿರ್ಬೋದು, ಯಾವುದೇ ವೇದಾಗಮಗಳಾಗಿರ್ಬೋದು, ಎಲ್ಲವೂ ಕೂಡ ಹಿರಿದಾದವು ಅಂತಕ್ಕಂಥದ್ದು ನಮಗೆ ದೃಢವಾಗಿರ್ತಕ್ಕಂಥ ನಂಬಿಕೆ ಇದೆ. ಆ ವಿಷಯ ಬೇರೆ. ನೀವು ಹಾಗೆ ಹೋಗಿ ಇಲ್ಲ ಅಂತಕ್ಕಂಥ ನೆಗೆಟಿವ್ ವಾದದಲ್ಲೇ ನೀವು ಹೋಗ್ರಿ. ಇದೆ ಅಂತಕ್ಕಂಥ ಪಾಸಿಟಿವ್ ವಾದದಲ್ಲಿ ನಾವು ಹೋಗ್ತೀವಿ. ಧನಾತ್ಮಕ ಧರ್ಮದಲ್ಲಿ ನಾವಿರ್ತೀವಿ, ಋಣಾತ್ಮಕ ಧರ್ಮದಲ್ಲಿ ನೀವಿರ್ರಿ. ಹಿಂಗೆ ಕಳೀರಿ, ಇದು ಹಿಂಗೆ ನಡೀಲಿ, ಏನು ತೊಂದರೆ ಇಲ್ಲ. ಅಂತೂ ಈಗ ಬ್ರಾಹ್ಮಣ ಕ್ಷತ್ರಿಯೋ ವಾಪಿ ವೈಶ್ಯೋ ವಾ ಶೂದ್ರ ಏವ ವಾ ಅಂತ್ಯಜೋ ವಾ ಶಿವಭಕ್ತಃ ಶಿವವನ್ಮಾನ್ಯ ಏವ ಸಹ ಶಿವಭಕ್ತಿ ಸಮಾವೇಶೇ ವಜಾತಿ ಪರಿಕಲ್ಪನಾ ಇಂಧನೇಶ್ವಗ್ನಿದಗ್ಧೇಶು ಕೋವಾ ಭೇದಃ ಪ್ರಕೀರ್ತ್ಯರ್ಥೇ ಅಂತೇಳಿ ಹೇಳಿದ್ದಾರೆ ಒಂದು ಶ್ಲೋಕ. ಅದು ಸಿದ್ಧಾಂತ ಶಿಖಾಮಣಿ ಶ್ಲೋಕ. ಇದರಲ್ಲಿ ಮುಂದೆ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದೇ ಅಭಿಪ್ರಾಯವನ್ನು, ಅಂದರೆ ಶಿವಭಕ್ತನಾದವನು ಬ್ರಾಹ್ಮಣ ಕ್ಷತ್ರಿಯ ಹಾಗೆ ಹೀಗೆ ಅಂತಲ್ಲ, ಎಲ್ಲರೂ ಸಮಾನವರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಅಷ್ಟು. ಅದು ಶ್ಲೋಕದ ಅರ್ಥ. ಮುಂದೆ ಇದನ್ನೇ ಬಸವಣ್ಣರು ಕೂಡ ಆವ ಕುಲದವನಾದರೇನು ಶಿವಲಿಂಗವಿದ್ದವನೇ ಕುಲಜನು ಅಂತ ಒಂದು ಇದನ್ನು ಹೇಳಿದ್ದಾರೆ. ಹಿಂದೂ ಧರ್ಮದಲ್ಲಿ ಇಂದು ಉಳಿದಿರುವ ಜಾತಿ ಮತ ತಾರತಮ್ಯವೇ ಅದರ ಅವನತಿಗೆ ಕಾರಣ ಅಂತಕ್ಕಂಥ ಹಲವಾರು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ, ಮಹನೀಯರು ಕೊಟ್ಟಿದ್ದಾರೆ. ಯಾಕಂದರೆ ಅವ್ರ ಮನಸ್ಸಿನಲ್ಲಿ ಆ ರೀತಿ ಬಂದಿದೆ, ಅದು ತಪ್ಪಲ್ಲ. ಆದರೆ ನನ್ನ ವಾದ ಜಾತಿ ಮತಗಳನ್ನು ಯಾರೂ ಸೃಷ್ಟಿ ಮಾಡಿಲ್ಲ. ನಿಮ್ಮ ಕುಲಕಸುಬುಗಳ ಆಧಾರದ ಮೇಲೆ ಅವು ಸೃಷ್ಟಿಯಾಗಿದ್ದಾವೆ. ಬಿಟ್ಟರೆ ನೀವು ಆ ಕುಲಕಸುಬನ್ನು ಬಿಟ್ಟಾಗ ನಿಮ್ಮ ಜಾತಿ ಅವತ್ತೇ ಹೋಗುತ್ತೆ. ನೀವು ಯಾವಾಗ ನಿಮ್ಮ ಜಾತಿಯನ್ನೇ ಹಿಡಿದು ಬರೆಸ್ತಾನೇ ಇರ್ತಾರೋ, ಎಲ್ಲಿವರೆಗೆ ನೀವು ಅದನ್ನು ಬರೆಸ್ತಾರೋ ಅಲ್ಲಿವರೆಗೂ ಅದು ಜೀವಂತವಾಗಿರುತ್ತೆ. ಅದನ್ನು ಬಿಟ್ಟು ನೀವು ಬೇರೆ ಹೆಸರಲ್ಲಿ ಬರೆಸಿದ್ರೆ ಅದು ಕೂಡ ನಿಮಗೆ ದಾಖಲಾಗುತ್ತೆ. ಅದರಿಂದ ಇದೇನು ಶಾಶ್ವತ ಅಲ್ಲ. ಜಾತಿಯನ್ನು ಯಾರೂ ಮಾಡಿಲ್ಲ, ವರ್ಣಾಶ್ರಮಗಳನ್ನು ಕೂಡ ಯಾರೂ ಮಾಡಿಲ್ಲ. ನೀವು ಯಾವ ವಿದ್ಯೆಯನ್ನು ಕಲಿತೀರೋ ಅದು ನಿಮಗೆ ವರ್ಣ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದು ನನ್ನ ವಾದ. ನಾನೂ ಕೂಡ ಒಬ್ಬ ವಿದ್ವಾಂಸನೇ. ಆದ್ದರಿಂದ ಹಲವಾರು ವಿದ್ವಾಂಸರ ಅಭಿಪ್ರಾಯಗಳನ್ನು ನೋಡಿದ್ದರೂ ಕೂಡ ನನ್ನದೇ ಆಗಿರತಕ್ಕಂಥ ಒಂದು ಸಿದ್ಧಾಂತವನ್ನು ನಾನು ಮಂಡಿಸ್ತಾ ಇದ್ದೇನೆ. ಆದ್ದರಿಂದ ನನ್ನ ಮಾತಿನಲ್ಲಿ ಬಹಳ ಗಟ್ಟಿ ಅಂಶಗಳಿವೆ. ಈಗಲೂ ಕೂಡ ನಾನು ಇದಕ್ಕೆ ಸವಾಲಾಗ್ತೀನಿ, ಚಾಲೆಂಜ್ ಮಾಡ್ತೀನಿ. ಜಾತಿಯನ್ನು ಯಾರೂ ಮಾಡಿಲ್ಲ, ನೀವೇ ಮಾಡ್ಕೊಂಡಿದ್ದೀರಿ, ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಷ್ಟೇ. ಸಮಾಜದಲ್ಲಿ ಬದುಕಲಿಕ್ಕೆ ಬೇರೆ ಬೇರೆ ಉದ್ಯೋಗಗಳಿದ್ದಾವಷ್ಟೇ. ಅದನ್ನು ನೀವು ಹಿಡ್ಕೊಂಡಿದ್ದೀರಿ, ಅದನ್ನೇ ಬರೆಸ್ತಾ ಇದ್ದೀರಿ. ಸರ್ಕಾರದ ದಾಖಲೆ ಇದೆ. ಲೌಕಿಕರಾಗಿ ಇವತ್ತಿನ ಕಲಿಯುಗದಲ್ಲಿ ಆ ರೀತಿ ನಿಮಗೆ ಅನಿಸ್ತಾ ಇದೆ. ಅದು ವಾಸ್ತವವಾಗಿ ನೀವು ಪಾರಮಾರ್ಥಿಕವಾಗಿ ನೋಡಿದಾಗ, ಅಂತರ್ಮುಖವಾಗಿ ನೀವು ನೋಡಿದಾಗ ಇದು ನಿಮ್ಮ ತಪ್ಪೇ ಆಗಿದೆ. ತಪ್ಪು ಅನ್ನೋದಕ್ಕಿಂತ ಇದು ಒಂದು ಅನಿವಾರ್ಯ ಸ್ಥಿತಿ ಆಗಿದೆ. ಅಷ್ಟು ಬಿಟ್ಟರೆ ನೀವು ಯಾರನ್ನು ದೂರತಕ್ಕಂಥದ್ದು ಒಳ್ಳೆಯದಲ್ಲ. ಇಲ್ಲಿ ಮುಂದೆ ಇವರು ಶೈವ ವೀರಶೈವ ಧರ್ಮದ ಒಂದು ಹಳೆಯ ಆಧಾರಗಳನ್ನು, ಬೇರೆ ಬೇರೆ ಆಧಾರಗಳನ್ನು ಕೊಟ್ಟು ಇವರು ಇದನ್ನು ಮಂಡಿಸ್ತಾ ಹೋಗಿದ್ದಾರೆ. ಮತ ಹೇಗೆ ಬೆಳೀತು, ಧರ್ಮ ಹೇಗೆ ಬೆಳೀತು, ಮತ ಮತ್ತು ಧರ್ಮಗಳಿಗೆ ಏನು ವ್ಯತ್ಯಾಸ, ಭಾರತದ ಮೂಲದಲ್ಲಿ ಯಾವ್ಯಾವ ಮೂಲ ಧರ್ಮಗಳಿದ್ದು ಅಂತಕ್ಕಂಥದ್ದನ್ನು ಇವರು ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಬಹುಶಃ ಇವರಷ್ಟು ಚೆನ್ನಾಗಿ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥವರು ಭಾಳ ಜನ ಕಡಿಮೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ. ಆದ್ದರಿಂದ ನಾನು ಈ ಗ್ರಂಥವನ್ನು ಬಹಳ ಅಚ್ಚುಕಟ್ಟಾಗಿ, ಬಹಳ ನಾಜೂಕಾಗಿ ಇಟ್ಟುಕೊಂಡು ಇದನ್ನು ನಾನು ಪ್ರತಿಪಾದನೆ ಮಾಡ್ತಾ ಇದ್ದೇನೆ. ಇದು ಸತ್ಯ ಇದೆ. ಅವರು ಯಾವುದಕ್ಕೂ ಅವರು ನ್ಯಾಯಾಧೀಶರಾದ್ದರಿಂದ ಗ್ರಂಥ ರಚನೆಯಲ್ಲೂ ಕೂಡ ಬಹಳ ನ್ಯಾಯವನ್ನೇ ಕೊಟ್ಟಿದ್ದಾರೆ. ಅದರಿಂದ ಈ ಗ್ರಂಥ ಸರ್ವಕಾಲಕ್ಕೂ ಯೋಗ್ಯವಾಗಿರ್ತಕ್ಕಂಥ ಗ್ರಂಥ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ಆಗಿದೆ. ಈಗ ಶ್ರೀಕರ ಭಾಷ್ಯ, ಈ ಸಿದ್ಧಾಂತ ಶಿಖಾಮಣಿಯ ಪೂರ್ವ ಇತಿಹಾಸಕ್ಕೆ ಹೋದಾಗ ಇಲ್ಲಿ ಏನು ಹೇಳ್ತಾರೆ, ಅಗಸ್ತ್ಯ ಮುನಿಚಂದ್ರೇಣ ಕೃತಾಂ
ವೈಯಾಸಿಕೀಂ ಶುಭಾಂ ಸೂತ್ರವೃತ್ತಿಂ ಸಮಾಲೋಕ್ಯ ಕೃತಂ ಭಾಷ್ಯಂ ಶಿವಂ ಕರಂ ಅಂತ ಹೇಳಿದ್ದಾರೆ. ಈ ಅಗಸ್ತ್ಯ ವೃತ್ತಿಯ ಆಧಾರದ ಮೇಲೆ ಶ್ರೀಕರ ಭಾಷ್ಯ ಬರೆದಿದೆ ಅಂತ ಅವರು ಹೇಳಿದ್ದಾರೆ. ಅಗಸ್ತ್ಯ ವೃತ್ತಿಯ ಆಧಾರದ ಮೇಲೆ ಶ್ರೀಕರ ಭಾಷ್ಯ ಹುಟ್ಟಿದೆ. ಅದರಲ್ಲಿ ಹೇಳಿದೆ ಸಿದ್ಧಾಂತಿಕಮಣಿ ಶ್ರೀಕರ ಭಾಷ್ಯಕ್ಕೆ ಆಧಾರವಾಗಿದೆ. ಅಂದರೆ ಶ್ರೀಕರ ಭಾಷ್ಯಕ್ಕೆ ಮೂಲ ಸಿದ್ಧಾಂತಿಕಮಣಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಸಿದ್ಧಾಂತಿಕಮಣಿಯ ಮತದ ಮೂಲವನ್ನು ಅಗಸ್ತ್ಯರಿಗಿಂತಲೂ ಹಿಂದೆ ಒಯ್ತಾರೆ. ನೀವು ಅಗಸ್ತ್ಯರನ ಮೂಲ ಅಲ್ಲ, ಅದಕ್ಕಿಂತಲೂ ಹಿಂದೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹೀಗೆ ಅವರು ಬಹು ಚೆನ್ನಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಆದರೆ ಇವತ್ತಿನ ಸಾಮಾನ್ಯ ಜನರು ಕೂಡ ಯಾವುದೋ ಒಂದು ಅಲ್ಪಮತಿ ವಿದ್ವಾಂಸರ ಒಂದು ಹೇಳಿಕೆಗಳಿಗೆ ಅವರು ಪ್ರೇರಿತರಾಗಿ ಇವು ಎಲ್ಲವನ್ನು ಖಂಡಿಸ್ತಾ ಬಂದಿದ್ದಾರೆ. ಆದರೆ ಮೂಲ ಧರ್ಮವನ್ನು, ಮೂಲ ತತ್ವಗಳನ್ನು ಈಗ ನೋಡಿ, ಪಂಚಭೂತಗಳಲ್ಲಿ ಭೂಮಿ, ನೀರು, ಗಾಳಿ, ಬೆಂಕಿ ಏನಿದಾವೋ ಇವನ್ನ ಯಾರೂ ಖಂಡಿಸ್ಲಿಕ್ಕೆ ಸಾಧ್ಯವಿಲ್ಲ, ಅವನ್ನ ಬಿಟ್ಟು ಬಾಳಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಗಿದೆಯೋ ಅನಿವಾರ್ಯ ಪರಿಸ್ಥಿತಿ, ಅದೇ ರೀತಿಯಾಗಿ ಮೂಲ ಧರ್ಮವನ್ನು ಕೂಡ ಖಂಡಿಸಿದರೂ ಕೂಡ ನೋಡಿ, ಭೂಮಿಯನ್ನು ಬೈದರೆ ಅವನು ಭೂಮಿ ಮೇಲೆ ನಿಲ್ಲಲೇಬೇಕು, ನೀರನ್ನು ಬೈದರೆ ಅವನು ನೀರು ಕುಡದೆ ಬದುಕಬೇಕು. ಹೀಗಿರುವುದರಿಂದ ಇವು ಮೂಲ ಧರ್ಮವನ್ನು ಹೇಗೆ ಬೈದರೂ ಕೂಡ ಇವು ಅನಿವಾರ್ಯ ತತ್ವಗಳಾಗಿದ್ದಾವೆ. ಅದರಿಂದ ಮೂಲ ಧರ್ಮವನ್ನು ಬೈದರೆ ಅದರಿಂದ ಏನೂ ಆಗಲ್ಲ, ಸೂರ್ಯನ ಮೇಲೆ ಉಗುಳಲಿಕ್ಕೆ ಹೋಗಿ ತನ್ನ ಮುಖದ ಮೇಲೆ ಬಿದ್ದಂತಾಗತ್ತೆ ಅಂತಕ್ಕಂಥದ್ದೇ ನಮ್ಮ ಗಟ್ಟಿ ಪ್ರವಚನದ ಒಂದು ಬೋಧನೆಯ ಅಂಶ. ನೀವು ಸಿದ್ಧಾಂತಿಕ ಮಣಿನಾರು ಜೇರಿರಿ, ಶಿವಾಗಮಗಳೇ ಇರಲಿಲ್ಲ ಅನ್ರಿ, ಅದರಿಂದ ನಮಗೇನಿಲ್ಲ. ನಾವು ಇರ್ತಕ್ಕಂಥ ಧರ್ಮವನ್ನು ಬೇಕಾದಂಥವ್ರಿಗೆ ಬೋಧನೆ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ನಾಳೆ ನೀವೇ ಇಲ್ಲ ಅಂತೀರಿ, ಅದಕ್ಕೋಸ್ಕರ ನಾವು ಕುಂತಿದ್ದೀವಿ, ನಾವು ಬೋಧನೆ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರನೇ ನಾವು ಬೋಧನೆ ಮಾಡ್ತಿರೋದು. ಇಲ್ಲ, ನಾವಿದ್ವಿ ಮೊದಲಿಂದ, ನಾವು ಹಿಂದಿನಿಂದ ಬೋಧನೆ ಮಾಡ್ತಾ ಬಂದಿದ್ದೀವಿ, ಅದಕ್ಕೆ ಈಗಲೂ ಬೋಧನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಸಾರಲಿಕ್ಕೇ ನಾವು ಕೊಡ್ತಿದ್ದೇವೆ. ಯಾರೂ ಇಲ್ದಿದ್ರೆ ನೀವು ಏನು ಬೇಕಾದ್ರೂ ಮಾತಾಡ್ತೀರಿ. ನ್ಯಾಯಾಲಯಗಳಲ್ಲೇ ಸುಳ್ಳು ಹೇಳಿ ನೀವು ಗೆದ್ದುಕೊಂಡು ಬರೋದು ಅಂಥವೆಲ್ಲ ಮಾಡ್ತಾ ಇದ್ದೀರಾ ಅಂದಮೇಲೆ ಇದು ಯಾವ ಮಹಾಲೆಕ್ಕ ನಿಮಗೆ? ಅದರಿಂದ ಇಂಥ ದೂರ್ತರು ಸಮಾಜದಲ್ಲಿ ಇದ್ದಾರೆ ಅಂತಲೇ ನಾವು ಗಟ್ಟಿಭದ್ರವಾಗಿ ಧರ್ಮವನ್ನು ಹಿಡಿದುಕೊಂಡು ಶಿವನನ್ನೇ ಆಧಾರವಾಗಿ ಆ ಶಿವನ ಪಾದಗಳನ್ನೇ ಹಿಡ್ಕೊಂಡು ಕೂತಿದ್ದೇವೆ. ಆದ್ದರಿಂದ ನೀವು ಅಳ್ಳಾಡ್ಸೋಕ್ಕಾಗಿಲ್ಲ ಬಿಟ್ಟರೆ ಮತ್ತೇನು ನಿಮ್ಮ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಇದ್ರ ಮುಂದೆ ಯಾವುದೂ ಇಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಇಲ್ಲಿ ಇಲ್ಲೇನು ಹೇಳಿದರೆ, ವೀರಶೈವ, ವೀರಮಹೇಶ್ವರ, ಜಂಗಮ, ಲಿಂಗಾಯತ ಮೊದಲಾದ ಹೆಸರುಗಳಿಂದ ಈ ಮತವನ್ನು ಕರೀತಾರೆ, ಶಿವಧರ್ಮವನ್ನು ಅಂತ ಹೇಳಿದ್ದಾರೆ. ಅದರಲ್ಲಿ ವೀರಶೈವ, ವೀರಮಹೇಶ್ವರ ಇವೆಲ್ಲವೂ ಕೂಡ ಜಂಗಮ, ಇವೆಲ್ಲವೂ ಕೂಡ ಹಳೆವು. ಲಿಂಗಾಯತ ಅನ್ನೋವು ಮಾತ್ರ ನಂತರದವು. ಲಿಂಗಿ ಅನ್ನೋದು ಕೂಡ ಹಳೆಯದೇ, ಲಿಂಗಾಯತ ಅನ್ನೋದು ಕೂಡ ಹಳೆವೇ. ಅದರಿಂದ ಇದರಲ್ಲಿ ಯಾವ ಕೂಡ ಏನಂತ ಒಂದು ಹೊಸವ್ಯಾವೂ ಇಲ್ಲ. ಅದರಿಂದ ಇವರು ತಮ್ಮ ಅಭಿಪ್ರಾಯವನ್ನು ಕೊಡ್ತಾ ಹೋಗಿದ್ದಾರೆ. ಅಂತೂ ಈ ಒಂದು ಗ್ರಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಇದನ್ನು ಕೇಳಿಸ್ಕೊಳ್ಳಿಕ್ಕೂ ಕೂಡ ಒಂದು ಯೋಗ್ಯತೆ ಬೇಕು. ಆದರೆ ಪ್ರವಚನದ ಮಧ್ಯದಲ್ಲಿ ಇವುಗಳನ್ನು ಹೇಳ್ತಾ ಹೋಗೋದ್ರಿಂದ ಕೆಲವು ಜನಕ್ಕಾದರೂ ಅನುಕೂಲವಾಗ್ಬೋದು ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾಯಿತು. ಯಾವ್ಯಾವ ಜನಾಂಗಗಳು ಇದ್ದವು ಹಿಂದೆ ಅಂತೇಳಿ ಹೇಳಿದ್ದಾರೆ ಅವರು. ವೀರ ಬಣಂಜುಗಳು, ವೀರ ಮತ್ಸ್ಯರು, ಇಂಥ ಲಿಂಗಿ ಜನಾಂಗ ಮೊದಲೇ ಇದ್ದರು ಅಂತೇಳಿ, ಮತ್ತು ಲಿಂಗಧಾರಿಗಳು ಮೊದಲೇ ಇದ್ದರು ಅಂತಕ್ಕಂಥ ವಿಷಯವನ್ನು ಇವರು ಹೇಳಿದ್ದಾರೆ. ರುದ್ರಗಣಗಳು, ಶಿವಗಣಗಳು, ಪ್ರಮಥಗಣಗಳು ಇಂಥ ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಕೆಲವು ಶಿವಧರ್ಮದ ಲಾಂಛನಗಳನ್ನು ಹೇಳಿದ್ದಾರೆ. ಗಂಡು ಬೇರುಂಡ ಇತ್ತಲ್ಲ, ಈಗಿನ ಗಂಡು ಬೇರುಂಡ ಪಕ್ಷಿಯ ಮೂಲ ಎಲ್ಲಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆಗಮಗಳಲ್ಲಿ ಬೇರೆ ಬೇರೆ ರೀತಿ ಅಂಗಗಳಲ್ಲಿ ಶರೀರದ ಮೇಲೆ ಧಾರಣೆ ಮಾಡತಕ್ಕಂಥ ಬೇರೆ ಬೇರೆ ರೀತಿಯ ಲಿಂಗಿಗಳಿದ್ದರು, ವೀರಶೈವರಿದ್ದರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಅಂತೂ ಈ ಅದ್ಭುತ ಗ್ರಂಥ. ನಾಳೆಯಿಂದ ಈ ಗ್ರಂಥದ ವಿವರಣೆ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅದರಿಂದ ಇವತ್ತು ಬಹಳ ಹೊತ್ತು ಪ್ರವಚನ ಮಾಡೋದರಿಂದ ಏನೂ ಉಪಯೋಗ ಇಲ್ಲ.
ಸಂದರ್ಭಕ್ಕೆ ಅನುಗುಣವಾಗಿ ನಾವು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸೋಣ.